ನಿಮಗೆ ಆಗಾಗ ತಲೆನೋವು ಬರುತ್ತಿದೆಯಾ? ಯಾವಾಗಲೂ ಸುಸ್ತು ಅನಿಸ್ತಿದೆಯಾ? ಚರ್ಮದ ಹೊಳಪು ಕಡಿಮೆಯಾಗಿದೆಯಾ? ಹಾಗಿದ್ದರೆ ನಿಮ್ಮ ದೇಹ ನಿಮಗೆ ಒಂದು ಎಚ್ಚರಿಕೆ ನೀಡುತ್ತಿರಬಹುದು. ಅದು ಏನು ಗೊತ್ತಾ? ನೀರಿನ ಕೊರತೆ. ಸಾಕಷ್ಟು ನೀರು ಕುಡಿಯದಿದ್ದರೆ ದೇಹ ಹಲವು ಸಂಕೇತಗಳನ್ನ ನೀಡುತ್ತದೆ. ಆದರೆ ಹೆಚ್ಚಿನವರು ಅದನ್ನ ನಿರ್ಲಕ್ಷಿಸುತ್ತಾರೆ. ಹಾಗಾದರೆ ನೀರು ಕಡಿಮೆ ಕುಡಿದರೆ ದೇಹ ಯಾವ ಎಚ್ಚರಿಕೆ ಸಂಕೇತಗಳನ್ನ ನೀಡುತ್ತದೆ? ಇಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ದೇಹ ಸೂಚಿಸುವ ಲಕ್ಷಣಗಳು. ಆಗಾಗ ಬಾಯಾರಿಕೆ ಆಗುವುದು, ಇದು ದೇಹ ನೀಡುವ ಮೊದಲ ಎಚ್ಚರಿಕೆ. ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತಿದ್ದಂತೆ ಮೆದುಳು ನೀರು ಬೇಕು ಎಂಬ ಸಂದೇಶವನ್ನ ಕಳಿಸುತ್ತದೆ. ಅದರಿಂದಲೇ ಬಾಯಾರಿಕೆ ಉಂಟಾಗುತ್ತದೆ. ಆದರೆ ಕೆಲವರು ಬಾಯಾರಿಕೆ ಆದ ನಂತರ ಮಾತ್ರ ನೀರು ಕುಡಿಯುತ್ತಾರೆ. ವಾಸ್ತವವಾಗಿ ಬಾಯಾರಿಕೆ ಆಗುವಷ್ಟರಲ್ಲಿ ದೇಹದಲ್ಲಿ ನೀರಿನ ಕೊರತೆ ಉಂಟಾಗಿರುತ್ತೆ. ಆದ್ದರಿಂದ ಬಾಯಾರಿಕೆ ಆಗುವವರೆಗೂ ಕಾಯದೆ ಸಮಯಕ್ಕೆ ಸರಿಯಾಗಿ ನೀರು ಕುಡಿಯುವುದು ಉತ್ತಮ. ಮೂತ್ರದ ಬಣ್ಣ ಗಾಢವಾಗುವುದು. ನಿಮ್ಮ ಆರೋಗ್ಯದ ಬಗ್ಗೆ ಮೂತ್ರದ ಬಣ್ಣವು ಸಾಕಷ್ಟು ಮಾಹಿತಿ ನೀಡುತ್ತದೆ. ಸಾಮಾನ್ಯವಾಗಿ ಮೂತ್ರ ತಿಳಿ ಹಳದಿ ಬಣ್ಣದಲ್ಲಿರಬೇಕು. ಆದರೆ ಅದು ಗಾಢ ಹಳದಿ ಅಥವಾ ಕಿತ್ತಳೆ ಬಣ್ಣದಲ್ಲಿದ್ದರೆ ದೇಹದಲ್ಲಿ ನೀರಿನ ಕೊರತೆ ಇರಬಹುದು. ಎಂದರೆ ದೇಹದಲ್ಲಿ ನೀರು ಕಡಿಮೆಯಾದಾಗ ಕಿಡ್ನಿಗಳು ನೀರನ್ನ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತವೆ. ಇದರಿಂದ ಮೂತ್ರ ಹೆಚ್ಚು ಗಾಢವಾಗುತ್ತದೆ. ತಲೆನೋವು ಮತ್ತು ತಲೆ ಸುತ್ತುವುದು. ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸಲು ನೀರು ಅತ್ಯಗತ್ಯ. ನೀರಿನ ಕೊರತೆಯಾದಾಗ ಮೆದುಳಿನ ಸುತ್ತಲಿನ ದ್ರವದ ಪ್ರಮಾಣದಲ್ಲಿ ಬದಲಾವಣೆ ಆಗಬಹುದು. ಇದರಿಂದ ತಲೆನೋವು, ತಲೆಭಾರವಾದ ಅನುಭವ ಮತ್ತು ಕೆಲವೊಮ್ಮೆ ತಲೆ ಸುತ್ತುವಿಕೆಯು ಕಾಣಿಸಬಹುದು. ಹಲವರು ತಕ್ಷಣ ಮಾತ್ರೆ ತೆಗೆದುಕೊಳ್ಳುತ್ತಾರೆ. ಆದರೆ ಕೆಲವೊಮ್ಮೆ 1 ಅಥವಾ 2 ಗ್ಲಾಸ್ ನೀರು ಕುಡಿಯುವುದರಿಂದಲೇ ಸಮಸ್ಯೆ ಕಡಿಮೆಯಾಗುತ್ತದೆ. ಯಾವಾಗಲೂ ಸುಸ್ತು ಮತ್ತು ದಣಿವು. ನೀವು ಚೆನ್ನಾಗಿ ನಿದ್ರೆ ಮಾಡಿದರೂ ದಣಿದಂತೆ ಅನಿಸುತ್ತಿದೆಯಾ? ಅದಕ್ಕೂ ನೀರಿನ ಕೊರತೆ ಕಾರಣವಿರಬಹುದು. ದೇಹದಲ್ಲಿ ನೀರು ಕಡಿಮೆಯಾದಾಗ ರಕ್ತದ ಪ್ರಮಾಣ ಸ್ವಲ್ಪ ಕಡಿಮೆಯಾಗುತ್ತದೆ. ಇದರಿಂದ ಹೃದಯ ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ. ಪರಿಣಾಮವಾಗಿ ದೇಹ ಬೇಗ ಸುಸ್ತಾಗುತ್ತದೆ ಮತ್ತು ಶಕ್ತಿ ಕಡಿಮೆಯಾದಂತೆ ಅನುಭವವಾಗುತ್ತದೆ. ಚರ್ಮ ಒಣಗುವುದು ಮತ್ತು ಕಾಂತಿ ಕಡಿಮೆಯಾಗುವುದು. ಅನೇಕ ಜನರು ಚರ್ಮದ ಹೊಳಪಿಗಾಗಿ ದುಬಾರಿ ಕ್ರೀಮ್ಗಳನ್ನ ಬಳಸುತ್ತಾರೆ. ಆದರೆ ನೀರು ಕುಡಿಯುವ ಅಭ್ಯಾಸವನ್ನ ಮರೆತು ಬಿಡುತ್ತಾರೆ. ಚರ್ಮದ ಆರೋಗ್ಯಕ್ಕೂ ನೀರು ಬಹಳ ಮುಖ್ಯ. ಸಾಕಷ್ಟು ನೀರು ಕುಡಿಯದಿದ್ದರೆ ಚರ್ಮ ಒಣಗಬಹುದು, ನಿರ್ಜೀವವಾಗಿ ಕಾಣಬಹುದು ಮತ್ತು ಹೊಳಪು ಕಡಿಮೆಯಾಗುತ್ತದೆ. ಆದ್ದರಿಂದ ಆರೋಗ್ಯಕರ ಮತ್ತು ನೈಸರ್ಗಿಕ ಗ್ಲೋ ಬೇಕಾದರೆ ನೀರು ಕುಡಿಯುವುದು ಬಹಳ ಮುಖ್ಯ. ಬಾಯಿ ಒಣಗುವುದು ಮತ್ತು ದುರ್ವಾಸನೆ. ನಮ್ಮ ಬಾಯಲ್ಲಿ ಲಾಲಾರಸ ಬ್ಯಾಕ್ಟೀರಿಯಾಗಳನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ನೀರಿನ ಕೊರತೆಯಾದಾಗ ಲಾಲಾರಸದ ಪ್ರಮಾಣ ಕಡಿಮೆಯಾಗಬಹುದು. ಇದರಿಂದ ಬಾಯಿ ಒಣಗುವುದು, ನಾಲಿಗೆ ಒಣಗುವುದು ಮತ್ತು ಬಾಯಿಯಿಂದ ದುರ್ವಾಸನೆ ಬರುವುದು ಸಾಧ್ಯ. ಹಲವರು ಇದಕ್ಕೆ ಟೂತ್ ಪೇಸ್ಟ್ ಅಥವಾ ಮೌತ್ ವಾಶ್ ಕಾರಣ ಎಂದುಕೊಳ್ಳುತ್ತಾರೆ. ಆದರೆ ಕೆಲವೊಮ್ಮೆ ಕಾರಣ ನೀರಿನ ಕೊರತೆಯೂ ಆಗಿರಬಹುದು. ಮಲಬದ್ಧತೆ. ಜೀರ್ಣಕ್ರಿಯೆ ಸರಾಗವಾಗಿರಲು ನೀರು ಅಗತ್ಯ. ದೇಹದಲ್ಲಿ ನೀರು ಕಡಿಮೆಯಾದಾಗ ಕರುಳು ಮಲದಲ್ಲಿರುವ ನೀರನ್ನ ಹೆಚ್ಚು ಹೀರಿಕೊಳ್ಳುತ್ತದೆ. ಇದರಿಂದ ಮಲ ಗಟ್ಟಿಯಾಗುತ್ತದೆ ಮತ್ತು ಮಲಬದ್ಧತೆ ಸಮಸ್ಯೆ ಉಂಟಾಗಬಹುದು. ಹಣ್ಣು, ತರಕಾರಿ ಮತ್ತು ನೀರಿನ ಸರಿಯಾದ ಪ್ರಮಾಣ ಮಲಬದ್ಧತೆ ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಏಕಾಗ್ರತೆ ಕಡಿಮೆಯಾಗುವುದು. ನೀವು ಕೆಲಸ ಮಾಡುತ್ತಿರುವಾಗ ಅಥವಾ ಓದುತ್ತಿರುವಾಗ ಗಮನ ಕೇಂದ್ರೀಕರಿಸಲು ಕಷ್ಟವಾಗುತ್ತಿದೆಯಾ? ಅದಕ್ಕೂ ನೀರಿನ ಕೊರತೆ ಒಂದು ಕಾರಣವಾಗಿರಬಹುದು. ಸ್ವಲ್ಪ ಪ್ರಮಾಣದ ನೀರಿನ ಕೊರತೆಯು ಮೆದುಳಿನ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರಬಹುದು. ಇದರಿಂದ ಏಕಾಗ್ರತೆ ಕಡಿಮೆಯಾಗುವುದು, ನೆನಪಿನ ಶಕ್ತಿ ಕುಂದುವುದು ಮತ್ತು ಕಿರಿಕಿರಿ ಹೆಚ್ಚಾಗುವುದು ಸಾಧ್ಯ. ಕೆಲವರಲ್ಲಿ ನೀರಿನ ಕೊರತೆಯಿಂದ ಸ್ನಾಯು ಸೆಳೆತ, ಹೃದಯದ ಬಡಿತ ಹೆಚ್ಚಾಗುವುದು ಅಥವಾ ವ್ಯಾಯಾಮದ ಸಮಯದಲ್ಲಿ ಬೇಗ ಆಯಾಸವಾಗುವುದು ಕೂಡ ಕಂಡುಬರುವುದು. ಆರೋಗ್ಯ ಸಲಹೆಗಳು. ದಿನವಿಡೀ ಸ್ವಲ್ಪವಾಗಿ ನೀರು ಕುಡಿಯಿರಿ. ಬೆಳಿಗ್ಗೆ ಎದ್ದ ತಕ್ಷಣ 1 ಅಥವಾ 2 ಗ್ಲಾಸ್ ನೀರು ಕುಡಿಯುವ ಅಭ್ಯಾಸ ಬೆಳೆಸಿಕೊಳ್ಳಿ. ಬಾಯಾರಿಕೆ ಆಗುವವರೆಗೂ ಕಾಯದೆ ನಿಯಮಿತವಾಗಿ ನೀರು ಕುಡಿಯಿರಿ. ಹೊರಗೆ ಹೋಗುವಾಗ ಯಾವಾಗಲೂ ನೀರಿನ ಬಾಟಲ್ ಜೊತೆಯಲ್ಲಿ ಇಟ್ಟುಕೊಳ್ಳಿ. ಬಿಸಿಲಿನಲ್ಲಿ ಕೆಲಸ ಮಾಡುವವರು ಮತ್ತು ವ್ಯಾಯಾಮ ಮಾಡುವವರು ಹೆಚ್ಚು ನೀರು ಕುಡಿಯಬೇಕು. ಹಣ್ಣುಗಳು ಮತ್ತು ತರಕಾರಿಗಳ ಮೂಲಕವೂ ದೇಹಕ್ಕೆ ನೀರಿನ ಅಂಶ ಸಿಗುತ್ತದೆ. ಮೂತ್ರದ ಬಣ್ಣ ತಿಳಿ ಹಳದಿಯಾಗಿರುವಂತೆ ನೋಡಿಕೊಳ್ಳಿ. ಸಕ್ಕರೆ ಇರುವ ತಂಪು ಪಾನೀಯಗಳ ಬದಲು ಸಾಮಾನ್ಯ ನೀರಿಗೆ ಆದ್ಯತೆ ನೀಡಿ. ಮಕ್ಕಳು ಮತ್ತು ವಯಸ್ಸಾದವರಿಗೆ ಸಾಕಷ್ಟು ನೀರು ಕುಡಿಯಲು ನೆನಪಿಸಿ. ತಲೆನೋವು, ತಲೆ ಸುತ್ತು ಮತ್ತು ಅತಿಯಾದ ದಣಿವು ದೀರ್ಘಕಾಲ ಇದ್ದರೆ ವೈದ್ಯರ ಸಲಹೆ ಪಡೆಯಿರಿ. ನಮ್ಮ ದೇಹವು ತುಂಬಾ ಬುದ್ಧಿವಂತವಾಗಿದೆ. ಯಾವಾಗ ನೀರಿನ ಅಗತ್ಯವಿರುತ್ತದೆಯೋ ಆಗ ನಮಗೆ ಹಲವು ಸಂಕೇತಗಳನ್ನ ನೀಡುತ್ತದೆ. ಬಾಯಾರಿಕೆ, ಗಾಢ ಮೂತ್ರ, ತಲೆನೋವು, ದಣಿವು, ಒಣಚರ್ಮ, ಬಾಯಿ ಒಣಗುವುದು, ಮಲಬದ್ಧತೆ, ಏಕಾಗ್ರತೆ ಕಡಿಮೆಯಾಗುವುದು. ಈ ಲಕ್ಷಣಗಳು ಕಂಡು ಬಂದರೆ ನೀರು ಕುಡಿಯುವ ಅಭ್ಯಾಸದ ಬಗ್ಗೆ ಗಮನ ಹರಿಸಿ. ನೆನಪಿಡಿ, ನೀರು ಉತ್ತಮ ಆರೋಗ್ಯಕ್ಕೆ ಅಗತ್ಯವಾದ ಭಾಗವಾಗಿದೆ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೆಲ್ತ್ ಮತ್ತು ಬ್ಯೂಟಿ ಟಿಪ್ಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.